ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕಳೆದ 2-3 ದಿನಗಳ ಹಿಂದೆ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರನ ಮೇಲೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಕುರಿತಾಗಿ ಇದೀಗ ಒಂದಿಷ್ಟು ಬೇರೆ ಬೇರೆಯಾದಂಥ ವಿಷಯಗಳು ಕೂಡ ಗೊತ್ತಾಗ್ತಾ ಇದ್ದಾವೆ. ಅಸಲಿಗೆ ಆ ವರನ ಮೇಲೆ ಚಾಕು ಇರಿಸಿದಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ನಯನಾ ಎಂಬುವ ಹಂತಕಿ. ಸೊ ಅಂತಕಿ ಅಂತ ನಾನು ಈ ಪದವನ್ನು ಬಳಕೆ ಮಾಡೋದಕ್ಕೂ ಕೂಡ ನಿಜಕ್ಕೂ ಒಂದಿಷ್ಟು ಬೇಜಾರು ಅಂಥದ್ದೆಲ್ಲವೂ ಕೂಡ ಇದೆ. ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋಣ, ಅದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಜನರಿಗೆ ಇಂತಹ ಪದ ಬಳಕೆಯನ್ನು ಮಾಡಿದ್ರೆ ಯಾವುದೇ ರೀತಿಯಾಗಿ ಬೇಜಾರು ಕೆಟ್ಟದ್ದು ಅಂತ ಏನು ಅನಿಸೋದಿಲ್ಲ. ಹಾಗಾಗಿ ಈ ಪದವನ್ನು ಬಳಕೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮದುವೆ ಇಷ್ಟ ಇಲ್ಲ ಅಂದ ತಕ್ಷಣ ಇಷ್ಟ ಇಲ್ಲ ಅಂತ ಹೇಳಿಬಿಡ್ಬೇಕಾಗುತ್ತೆ. ಅದ್ಯಾವುದೋ ಕಾರಣಕ್ಕೆ ನಿರಾಕರಿಸಿ ಬಿಡಬೇಕಾಗುತ್ತೆ. ಅಥವಾ ಇನ್ಯಾರ ಜೊತೆನೋ ಸಂಬಂಧ ಹೊಂದಿದ್ರೆ ಅಥವಾ ಪ್ರೀತಿಯನ್ನು ಮಾಡ್ತಾ ಇದ್ದರೆ ಆ ವಿಚಾರವನ್ನು ಮನೆಯವರ ಮುಂದೆ ಬಿಚ್ಚಿಡಬೇಕಾಗುತ್ತೆ. ಅದೆಲ್ಲವನ್ನು ಹೊರತುಪಡಿಸಿ ಮದುವೆ ನಿಶ್ಚಿತಾರ್ಥ ಆಗಿರುತ್ತೆ, ಮದುವೆ ತಯಾರಿ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇನ್ನೇನು ಮದುವೆ ಮಂಟಪದಲ್ಲಿ ವರ ವಧು ಇಬ್ಬರೂ ಕೂಡ ಮದುವೆ ಆಗಬೇಕಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆಯೋ ರೀತಿಯಾಗಿ ಮಾಡುವಂಥವರಿಗೆ ಹಂತಕರು ಅಂತ ಕರೆಯದೆ ಇನ್ನೇನು ಕರೆಯೋದಕ್ಕೆ ಸಾಧ್ಯ. ಸ್ನೇಹಿತರೆ, ಇಂಥದ್ದೊಂದು ಘಟನೆ ಇದೀಗ ಕೊಳ್ಳೇಗಾಲದಲ್ಲಿ ನಡೆದಿರುವಂತಹದ್ದು. ಈ ಕುರಿತಾಗಿ ಏನೇನು ಆ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಕೊಳ್ಳೇಗಾಲದಲ್ಲಿ ಮದುವೆ ಸಂಭ್ರಮದ ವೇಳೆ ವರ ರವೀಶ್ಗೆ ವಧು ಆಗಿರುವಂತಹ ನಯನಾಳ ಪ್ರಿಯಕರ ಚಾಕು ಇರಿದು ಬಿಟ್ಟಿರ್ತಾನೆ. ಗಂಭೀರವಾದಂತಹ ಗಾಯಗೊಂಡ ವರ ಆಸ್ಪತ್ರೆಗೆ ದಾಖಲಾಗಿರ್ತಾನೆ. ಈ ಘಟನೆಯಿಂದ ಮದುವೆ ಮುರಿದು ಬಿದ್ದಿರುತ್ತೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಸಿನಿಮಾ ಮಾದರಿಯ ಭೀಕರ ಘಟನೆಯೊಂದು ನಡೆದು ಬಿಟ್ಟಿದೆ. ಮದುವೆ ಸಂಭ್ರಮದ ನಡುವೆ ರಕ್ತ ಹರಿಯುವಂಥ ಒಂದು ಘಟನೆಯೂ ಕೂಡ ಇದೀಗ ಸದ್ದು ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮದುವೆಯಾಗಬೇಕಿದ್ದಂತಹ ವರನಿಗೆ ವಧುವಿನ ಪ್ರಿಯಕರ ಚಾಕು ಇರಿದು ಬಿಟ್ಟಿದ್ದ. ಅಸಲಿಗೆ ಏನಾಗಿತ್ತು ಅಂತಂದರೆ, ಆ ಒಂದು ವರ ಆಗಿರ್ತಕ್ಕಂಥವನು ಒಂದು ಒಳ್ಳೆಯ ಉದ್ಯೋಗದಲ್ಲಿ ಇರ್ತಾನೆ, ಕೆಲಸವನ್ನು ಮಾಡ್ತಾ ಇರ್ತಾನೆ. ಇಬ್ಬರಿಗೂ ಕೂಡ ಮದುವೆ ನಿಶ್ಚಿತಾರ್ಥವೂ ಕೂಡ ಆಗಿಬಿಟ್ಟಿರುತ್ತೆ. ಆದರೆ ಅಸಲಿಗೆ ಏನಾಗಿಬಿಟ್ಟಿರುತ್ತೆ ಅಂದರೆ, ನಯನ ಅನ್ನುವಂತಹ ಮಹಿಳೆ ಏನಿದ್ದಾಳೆ, ಮದುವೆ ಆಗಬೇಕಾಗಿರ್ತಕ್ಕಂಥ ಒಂದು ಹೆಣ್ಣು ಮಗಳೇನಿದ್ದಾಳೆ, ಅವಳು ದರ್ಶನ್ ಎಂಬುವ ಆತನನ್ನು ಪ್ರೀತಿಸ್ತಾ ಇರ್ತಾಳೆ. ಇಲ್ಲಿ ಪ್ರೀತಿಯ ವಿಚಾರವನ್ನು ಮನೆಯವರ ಮುಂದೆ ವ್ಯಕ್ತಪಡಿಸ್ಬೋದಿತ್ತು. ಆದರೆ ವ್ಯಕ್ತಪಡಿಸೋದಕ್ಕೆ ಒಂದಿಷ್ಟು ಭಯ ಮತ್ತು ಒಂದಿಷ್ಟು ಅಸಹ್ಯ ಅವಳಲ್ಲಿ ಇರುತ್ತೆ. ಕಾರಣ, ಆ ವ್ಯಕ್ತಿ ಬ್ಯಾಂಜೋ ಕಂಪನಿಯಲ್ಲಿ ಬಾರಿಸುವಂತಹ ಕೆಲಸವನ್ನು ಮಾಡ್ತಾ ಇರ್ತಾನಂತೆ. ಅಂದರೆ ತಮಾಟೆ ಅಂಥದ್ದೆಲ್ಲವನ್ನು ಕೂಡ ಮಾಡಿಸ್ತಾರಲ್ಲ, ಸೊ ಆ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನಂತೆ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಅವನ ಕೆಲಸದ ಬಗ್ಗೆ ಹೀಯಾಳಿಸ್ತಾ ಇಲ್ಲ, ಬದಲಿಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು, ಆ ಕಾರಣಕ್ಕಾಗಿ ಈ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಬ್ಯಾಂಜೋ ಕೆಲಸವನ್ನು ಮಾಡ್ತಾ ಇರ್ತಾನೆ. ಪ್ರೀತಿ ಕುರುಡು ಅಂತಾರೆ. ಯಾರಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಯಾರ ಮೇಲೆ ಪ್ರೀತಿ ಆಗಬಹುದು, ಅದನ್ನು ತಪ್ಪು ಅಂತ ಹೇಳೋದಕ್ಕೆ ನಾನು ಹೊರಟಿಲ್ಲ. ಬದಲಿಗೆ ಇಷ್ಟಪಟ್ಟಿದ್ದನ್ನು ತನ್ನ ಮನೆಯವರಿಗೆ ಹೇಳಬೇಕಾಗಿತ್ತು. ಅಲ್ಲಿ ಒಂದು ಕ್ಷಣ ಆ ಒಂದು ಯುವತಿ ಎಡವಿ ಬಿಟ್ಟಿದ್ದು. ಆದರೆ ಏನೂ ಕೂಡ ಪಾಪ ಮಾಡದೇ ಇರುವಂತಹ ರವೇಶ್ ಯಾಕೆ ಈ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಯನ ರವೇಶ್ ಮುಂದನೂ ಕೂಡ ಹೇಳಿರೋದಿಲ್ಲ, ಅದೇ ರೀತಿಯಾಗಿ ಮನೆಯವರ ಮುಂದೆಯೂ ಕೂಡ ಹೇಳಿರೋದಿಲ್ಲ. ಇದೆಲ್ಲದರ ನಡುವೆ ಒಂದು ನಾಟಕವನ್ನು ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ತನ್ನ ಪ್ರಿಯಕರ ಆಗಿರ್ತಕ್ಕಂಥ ದರ್ಶನ್ಗೆ ಹೇಳ್ತಾಳೆ, ನನ್ನ ಗಂಡ ಅಥವಾ ನನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ವ್ಯಕ್ತಿ ಭಾವಿ ಪತಿ 29ನೇ ನೈಟು ಒಂದು ಮದುವೆ ಮಂಟಪಕ್ಕೆ ಹೋಗ್ತಾನೆ. ಆ ಸಂದರ್ಭಕ್ಕೆ ನೀನು ಅವನ ಕಾರನ್ನು ಅಡ್ಡಗಟ್ಟಿ ಅವನ ಮೇಲೆ ಹೇಗಾದರೂ ಮಾಡಿ ಹಲ್ಲೆ ಮಾಡು, ಈ ಒಂದು ಮದುವೆಯನ್ನು ನಿಲ್ಲಿಸಿಬಿಡು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಬಿಟ್ಟಿರ್ತಾಳೆ. ಇನ್ನು ದರ್ಶನ್ ಕೂಡ ಮೂರ್ಖ ಅಂತ ಕಾಣಿಸುತ್ತೆ. ಅವಳು ಹೇಳಿದ ರೀತಿಯಲ್ಲಿ ಕುಣಿಯೋದಕ್ಕೆ ಪ್ರಾರಂಭಿಸಿಬಿಡ್ತಾನೆ. ಇನ್ನೇನು ವರ ಈ ಒಂದು ಮದುವೆ ಮಂಟಪಕ್ಕೆ, ಒಂದು ಕೊಳ್ಳೇಗಾಲದ ಖಾಸಗಿ ಮದುವೆ ಮಂಟಪಕ್ಕೆ ತೆರಳ್ತಾ ಇರ್ತಾನೆ. ಆ ಸಂದರ್ಭಕ್ಕೆ ಒಂದು ಕಾಲೇಜ್ ರೋಡ್ ಅಂತ ಬರುತ್ತೆ. ಆ ಕಾಲೇಜ್ ರೋಡನ ಹೆಸರನ್ನ ಹೇಳೋದು ಬೇಡ, ಕಾಲೇಜ್ ರೋಡಿನಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಆ ಒಂದು ವರನ ಕಾರನ್ನ ಅಡ್ಡಗಟ್ಟಿ ನಿಲ್ಲಿಸಿ ಬಿಡ್ತಾನೆ. ಅಡ್ಡಗಟ್ಟಿ ನಿಲ್ಲಿಸಿ ಏಕಾಏಕಿಯಾಗಿ ಅವನ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾನೆ. ಜೊತೆಗೆ ಒಬ್ಬ ಅಪ್ರಾಪ್ತ ಬಾಲಕ ಕೂಡ ಇರ್ತಾನೆ. ಹಲ್ಲೆಯನ್ನ ಮಾಡೋದ್ರಲ್ಲಿ ಇಬ್ಬರು ಕೂಡ ಪಾಲ್ಗೊಂಡಿರ್ತಾರೆ. ಇವರಿಬ್ಬರು ಕೂಡ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿ ಬಿಡ್ತಾರೆ. ಎಸ್ಕೇಪ್ ಆಗಿ ಬೆಂಗಳೂರನ್ನು ಸೇರಿಕೊಂಡು ಬಿಟ್ಟಿರ್ತಾರೆ. ಸೊ ಆ ಸಂದರ್ಭಕ್ಕೆ ಏನು ಡ್ರಾಮಾವನ್ನು ನಯನ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ ಅಂದರೆ, ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ರಮೇಶ್ನನ್ನು ನೋಡೋದಕ್ಕೆ ಬರ್ತಾಳೆ. ನೋಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಡ್ರಾಮಾವನ್ನು ಮತ್ತೆ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾಳೆ. ಅದೇನೇ ಆಗಲಿ ನಿನ್ನನ್ನು ಮದುವೆ ಆಗಬೇಕು, ಈ ರೀತಿಯಾದಂಥ ಬೇಡಿಕೆ ಅಂಥದ್ದೆಲ್ಲವನ್ನು ಕೂಡ ಇಡೋದಕ್ಕೆ ಪ್ರಾರಂಭಿಸ್ತಾಳೆ. ಆಗ ರವೇಶ್ಗೂ ಕೂಡ ಒಂದಿಷ್ಟು ಅನುಮಾನ ಬರೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಇದರಲ್ಲಿ ಇವಳದ್ದೂ ಕೂಡ ಕೈವಾಡ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಬಿಡ್ತಾನೆ. ಆಗ ಆ ಮದುವೆಗೆ ನಿರಾಕರಿಸ್ತಾನೆ. ನೋಡೋಣ ಮುಂದಿನ ದಿನದಲ್ಲಿ ಮದುವೆ ಆಗೋಣ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಆ ದಿನಕ್ಕೆ ಏನು ಮದುವೆ ಆಗಬೇಕಾಗಿತ್ತು ಆ ಮದುವೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾನೆ. ಇದೆಲ್ಲದರ ನಡುವೆ ಪೊಲೀಸರಿಗೂ ಕೂಡ ಒಂದಿಷ್ಟು ಅನುಮಾನ ಬರುತ್ತೆ. ರವೇಶ್ಗೂ ಕೂಡ ತನ್ನ ಹೆಂಡತಿ ಆಗಬೇಕಾಗಿರ್ತಕ್ಕಂಥವಳ ಮೇಲೆ ಅನುಮಾನ ಬರುತ್ತೆ. ದೂರನ್ನು ಕೊಡ್ತಾನೆ. ದೂರಿನ ಅನ್ವಯ
ಪೊಲೀಸರು ತನಿಖೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಲ್ಲ ಸತ್ಯವನ್ನು ಈ ನಯನ ಬಾಯಿ ಬಿಟ್ಟು ಬಿಡ್ತಾಳೆ. ಇರೋ ಒಂದು ಫ್ಯಾಕ್ಟನ್ನು ಎಲ್ಲವನ್ನು ಕೂಡ ಆ ಸಂದರ್ಭಕ್ಕೆ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರ್ತಾಳೆ. ಅದಾದ ಬಳಿಕ ಪೊಲೀಸರು ಈ ಒಂದು ದರ್ಶನ್ ಅನ್ನುವಂತಹ ಹಂತಕ ಏನಿರ್ತಾನೆ ಅಥವಾ ಕಿರಾತಕ ಏನಿರ್ತಾನೆ, ಈ ರವೇಶ್ ಮೇಲೆ ಹಲ್ಲೆ ಮಾಡಿ ಬೆಂಗಳೂರಲ್ಲಿ ತಲೆ ಮರೆಸಿಕೊಂಡು ಬಿಟ್ಟಿರ್ತಾನೆ. ಮೊಬೈಲ್ ಟ್ರ್ಯಾಕ್ ಮೂಲಕ ಬೆಂಗಳೂರಿನಲ್ಲಿರ್ತಕ್ಕಂತಹ ಈ ಒಂದು ದರ್ಶನನ್ನು ಪೊಲೀಸರು ಇದೀಗ ಬಂಧಿಸಿ ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಘಟನೆ ಈ ರೀತಿಯಾಗಿ ನಡೆದಿರ್ತಕ್ಕಂಥ ವಿಚಾರ. ಅದು ಒಂದು ದೊಡ್ಡ ಮಟ್ಟಕ್ಕೆ ಆಗುವಂಥ ಅನಾಹುತ ಒಂದು ಚಿಕ್ಕ ಮಟ್ಟದಲ್ಲಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ರವೇಶ್ ಕೂಡ ಆ ಸಂದರ್ಭಕ್ಕೆ ಒಂದಿಷ್ಟು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಅಂಥದ್ದೆಲ್ಲವನ್ನು ಕೂಡ ಪಟ್ಟಿರೋದ್ರಿಂದ ಪ್ರಾಣಕ್ಕೆ ಅಪಾಯ ಆಗಿರೋದಿಲ್ಲ. ಮೇಲ್ನೋಟಕ್ಕೆ ಒಂದಿಷ್ಟು ಕೈ ಭಾಗಕ್ಕೆ ಒಂದಿಷ್ಟು ಗಾಯ ಆಗಿರುತ್ತೆ, ಹೊಟ್ಟೆ ಕೆಳಗಡೆನೂ ಒಂಚೂರು ಚುಚ್ಚೋದಕ್ಕೆ ಪ್ರಯತ್ನವನ್ನು ಮಾಡಿರ್ತಾನೆ. ಆದರೆ ಅಷ್ಟು ತುಂಬ ನೋವಾಗುವಂಥದ್ದು ಅಥವಾ ಪ್ರಾಣಕ್ಕೆ ಕುತ್ತು ತರುವಂಥ ಘಟನೆ ಅಥವಾ ಪ್ರಾಣಕ್ಕೆ ಕುತ್ತು ತರೋ ರೀತಿಯಲ್ಲಿ ಗಾಯಗಳು ಏನೂ ಆಗಿರಲಿಲ್ಲ. ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ, ಸೇಫ್ ಆಗಿದ್ದಾನೆ ಅಂತಲೇ ಹೇಳಬಹುದು. ಸೊ ಇಂತಹ ಒಂದು ಹಂತಕರ ಕುರಿತಾಗಿ ಏನು ಹೇಳಬೇಕು ಅನ್ನೋದು ಕೂಡ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಹೆಣ್ಣು ಮಕ್ಕಳು ಈ ರೀತಿಯಾಗಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದಾರೆ. ಇತ್ತೀಚೆಗೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಮದುವೆ ಆಗಿರುವಂಥ ಗಂಡನ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಮದುವೆ ಆಗಬೇಕಾಗಿರ್ತಕ್ಕಂಥ ವ್ಯಕ್ತಿಗೆ ಈ ರೀತಿಯಾಗಿ ಮೋಸ ಮಾಡುವಂಥದ್ದು, ಮದುವೆ ಆದ ಮೇಲೆ ಬೇರೊಬ್ಬನ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಪ್ರಿಯಕರಣ ಜೊತೆಗೆ ಮದುವೆ ಆದ ಮೇಲೆಯೂ ಕೂಡ ತಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಳುವಂಥದ್ದು, ಇಂಥದ್ದು ಯಾಕೆ ಹೆಚ್ಚಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಸಮಾಜದಲ್ಲಿ ಇಂತಹ ಕೆಟ್ಟ ಪ್ರಕರಣಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದ್ದಾವೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಕೆಟ್ಟ ವ್ಯವಸ್ಥೆ ನಮ್ಮಲ್ಲಿ ಇದೆಯೋ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಆರೋಪಿಗಳಾಗಿರ್ತಕ್ಕಂಥ ನಯನ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಅದೇ ರೀತಿಯಾಗಿ ದರ್ಶನ್ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅಪ್ರಾಪ್ತ ಏನಿದ್ದಾನೆ ಅವರೆಲ್ಲರನ್ನು ಕೂಡ ಬಂಧಿಸಿದ್ದಾರೆ. ತನಿಖೆಯನ್ನು ಕೂಡ ಈಗ ಪೊಲೀಸರು ಆರಂಭಿಸಿ ಬಿಟ್ಟಿದ್ದಾರೆ. ಈ ಒಂದು ಹಂತಕ್ಕೆ ನಮ್ಮ ಮನಸ್ಥಿತಿಗಳು ಅಥವಾ ನಮ್ಮ ಪರಿಸ್ಥಿತಿಗಳು ಈ ಸದ್ಯಕ್ಕೆ ಇದ್ದಾವೆ ಅಂದರೆ ನಿಜಕ್ಕೂ ಇದೊಂದು ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ವಿಡಿಯೋದ ಮೂಲಕ ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು. ಯಾರೇ ಪ್ರೀತಿ ಮಾಡ್ತಾ ಇರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ತಾವು ಪ್ರೀತಿ ಮಾಡ್ತಾ ಇರೋದನ್ನು ನಿಮ್ಮ ಕುಟುಂಬದ ಮುಂದೆ ವ್ಯಕ್ತಪಡಿಸಿ. ನಿಮ್ಮದು ನಿಜವಾದ ಪ್ರೀತಿ ಇದ್ದರೆ 1 ವರ್ಷನೋ 2 ವರ್ಷನೋ ಕಾಯಿರಿ, ಮನೆಯವರನ್ನ ಒಪ್ಪಿಸಿ ಮದುವೆ ಆಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಯಾವುದೇ ಕೆಲಸದಲ್ಲಿ ಆ ವ್ಯಕ್ತಿ ಇರಬಹುದು. ಸೊ ನೀವು ಇಷ್ಟಪಟ್ಟಿದ್ದೀರಿ ಅಂದಾಗ ನಿಮ್ಮ ಜೀವನ ಅದು ನಿಮ್ಮ ಜೀವನದ ಆಯ್ಕೆ ಇರುತ್ತೆ. ಆದರೆ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಇತ್ತ ನಿಮ್ಮ ಕುಟುಂಬಕ್ಕೂ ಕೂಡ ತೊಂದರೆ ಆಗುತ್ತೆ, ಅಥವಾ ಹುಡುಗನ ಕುಟುಂಬಕ್ಕೂ ಕೂಡ ತೊಂದರೆ ಆಗುತ್ತೆ. ಎಲ್ಲರ ನಡುವೆ ಸೊ ಏನೂ ಮಾಡದಿರುವಂಥ ಅಮಾಯಕ ಕುಟುಂಬಗಳು ಕೂಡ ಈ ಒಂದು ಸಂದರ್ಭಕ್ಕೆ ಬಲಿ ಆಗಿ ಬಿಡ್ತವೆ. ಸೊ ಒಂದು ಮದುವೆ ಆಗೋದು ಅಂದರೆ ಅಷ್ಟು ಸುಲಭವಾದಂತಹದ್ದಲ್ಲ. ಒಂದು ಬುಕ್ ಮಾಡಬೇಕು ಅಥವಾ ಒಂದು ಮದುವೆ ಮಂಟಪವನ್ನು ಅಥವಾ ಕಲ್ಯಾಣ ಮಂಟಪವನ್ನು ಬುಕ್ ಮಾಡೋದು ಅಂದರೆ ಅಷ್ಟು ಸುಲಭವಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಂಟಪವನ್ನು ಬುಕ್ ಮಾಡಿರ್ತಾರೆ. ಕುಟುಂಬ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರುತ್ತೆ. ಒಂದು ಮದುವೆ ತಯಾರಿ ಅಷ್ಟು ಸುಲಭವಾಗಿ ಆಗುವಂಥದ್ದು ಯಾವುದೂ ಕೂಡ ಇರೋದಿಲ್ಲ. ಸೊ ಇಂಥದ್ದೆಲ್ಲವೂ ಕೂಡ ಕೆಲವೊಂದಿಷ್ಟು ಜನರು ಸಾಕಷ್ಟು ಸಾಲ ಸೋಲಗಳನ್ನು ಮಾಡಿ ಮದುವೆ ತಯಾರಿಗಳನ್ನು ಮಾಡಿಕೊಂಡಿರ್ತಾರೆ. ಸೊ ಇಂಥದ್ದೆಲ್ಲದಕ್ಕೂ ಕೂಡ ನೀವು ಒಂದೇ ಕ್ಷಣ ಬೆಂಕಿ ಹಚ್ಚಿಬಿಟ್ರೆ ಹೇಗೆ ಆಗಬಾರ್ದು ಅನ್ನೋದನ್ನು ಒಂದು ಕ್ಷಣ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.